यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಈಗ ಸರ್ಕಾರನೇ ಕ್ರಮ ತಗೋಬೇಕಾಗಿತ್ತು. ಮುಖ್ಯಮಂತ್ರಿಗಳು ಅದೇ ಭಾಗದೊಳಗ ಕಾವೇರಿ ತಟದವರೇ ಅದ. ಮತ್ತೊಂದು ಗಟ್ಟಿಯಾದಂಥ ನಿರ್ಣಯ ತಗೋಬೇಕಾಗಿತ್ತು. ಯಾವುದಕ್ಕೂ ಗಟ್ಟಿಯಾದ ನಿರ್ಣಯ ತಗೋತಾರೆ. ಯಾರೇ 10 ರೂಪಾಯಿ ಲಂಚ ತಿಂದ್ರೆ ಅವ್ರನ್ನ ಒಳಗೆ ಹಾಕ್ತೀನಿ, ನಾನು ಹಿಡಿದ್ರು ಹೇಳ್ತೀನಿ, ಏನೇನೋ ಡೈಲಾಗ್ ಹೊಡಿತಿರ್ತಾರೆ. ಮೊದಲೆಲ್ಲ ಭಾಳ ಡೈಲಾಗ್ ಹೊಡಿತಿದ್ರು. ಕಾವೇರಿಗೆ ಏನಾರ ಆದ್ರೆ ಹಂಗೆ ಹಿಂಗೆ. ಮತ್ತಿಷ್ಟು ಒಬ್ಬ ಅದೇ ಕಾವೇರಿ ಜಲಾನಯನ ಪ್ರದೇಶದಿಂದ ಬರುವಂತ ಒಬ್ಬ ಮುಖ್ಯಮಂತ್ರಿಗಳಿದ್ದಾಗ ಆ ಜನರ ಹಿತವನ್ನು ಕಾಪಾಡೋದು ಅವ್ರ ಕೆಲಸ ಇತ್ತು. ಅವ್ರು ವಿಫಲರಾಗ್ಯಾರ. ಮತ್ತು ಏನಾಗಿದೆ, ಮೊದಲಿನದು ಒಂದು ಕಾವೇರಿ ಅಂದ್ಕೂಡೇನೆ ದಕ್ಷಿಣ ಕರ್ನಾಟಕ, ಕೃಷ್ಣೆ ಅಂದ್ರೆ ಉತ್ತರ ಕರ್ನಾಟಕ. ಕೃಷ್ಣಿಗೆ ಅನ್ಯಾಯ ಆದಾಗ ಆ ಕಡೆ ಜನ ಸ್ಪಂದನೆ ಸರಿಯಾಗಿ ಮಾಡೋದಿಲ್ಲ ಅನ್ನೋದು ಉತ್ತರ ಕರ್ನಾಟಕ ಜನರ ಒಂದು ರೀತಿ ಅಸಮಾಧಾನ ಇದೆ. ಇದು ಸಮಗ್ರ ಕರ್ನಾಟಕದ ವಿಚಾರ ಬಂದಾಗ ಕಾವೇರಿ ಭಾಗದಲ್ಲಿ ಅನ್ಯಾಯವಾದಾಗೂ ಉತ್ತರ ಕರ್ನಾಟಕದ ಸ್ಪಂದನೆ ಆಗ್ಬೇಕು. ಉತ್ತರ ಕರ್ನಾಟಕದ ಕೃಷ್ಣಾ ಮೇಲೆ ಅನ್ಯಾಯ ಆದಾಗೂ ಕಾವೇರಿ ಭಾಗದವರು ಬೆಂಬಲ ಕೊಡಬೇಕು. ಆ ರೀತಿ ರಾಜ್ಯದಲ್ಲಿ ಯಾವ ರಾಜಕೀಯ ಪಕ್ಷಗಳು ನಾವೆಲ್ಲ ಭಾಷಣ ಮಾಡ್ತೀವಿ ವಿಧಾನಸಭೆಯಲ್ಲಿ. ಕಾವೇರಿ ಮತ್ತು ಕೃಷ್ಣ ಅಂದ್ರೆ ಕರ್ನಾಟಕದ 2 ಕಣ್ಣಿದ್ದಂಗೆ. ಅದೇ ಒಂದು ಕಣ್ಣಿಗೆ ಇದು ಆದ್ರೂ ತಪ್ಪು ಅಂತ ಮಾಡ್ತೀವಿ. ಆದ್ರೆ ಆ ಭಾವನೆ ಜನರಲ್ಲಿ ತರುವಂತ ಕೆಲಸ ರಾಜಕೀಯ ಪಕ್ಷಗಳು ಮಾಡಿಲ್ಲ. ಈ ರಕ್ಷಣಾ ವೇದಿಕೆಗಳಂತರೂ ತುಟಿ ಪಿಟಕ್ಕನ್ನಲ್ಲ. ಬಿಜೆಪಿ ಇದ್ದಾಗ ಕರ್ನಾಟಕ ರಕ್ಷಣಾ ವೇದಿಕೆದವ್ರು ಎಷ್ಟು ಜಿಗಿದಾಡ್ತಿದ್ರು, ಟಣ ಟಣ್ ಜಿಗಿದಾಡ್ತಿದ್ರು. ಇವತ್ತ ನಾವು ಬಂದ್ ಕರೆ ಕೊಡೋದಿಲ್ಲ, ನಾವು ಬಂದ್ ಮಾಡೋದಿಲ್ಲ, ನಾವು ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡೋದಿಲ್ಲ. ಅಂದ್ರ ಇದೇನು ಕಾಂಗ್ರೆಸ್ಸಿನ ರಕ್ಷಣಾ ವೇದಿಕೆ, ಕನ್ನಡ ಭಾಷೆಯನ್ನು ಉಳಿಸುವುದ್ರ ರಕ್ಷಣಾ ವೇದಿಕೆ. ಇವತ್ತು ಅವ್ರು ಯಾವ್ದು ಸಕ್ರಿಯವಾಗಿ ಅಲ್ಲಿ ಪಾಲ್ಗೊಳ್ತಿಲ್ಲ. ಅದೇ ಬೆಂಬಲನೆ ಅದೇ ನಾ ಯಾಕೆ ಕೊಡ್ಲಿಲ್ಲ ಬೆಂಬಲ? ಇದ್ರ ಈ ಕನ್ನಡ ಈ ಕಡೆ ಉತ್ತರ ಕರ್ನಾಟಕದ ರಕ್ಷಣಾ ವೇದಿಕೆಯವರು ಕೇಳ್ಬೇಕು ಅವ್ರ ಅಧ್ಯಕ್ಷಗೆ, ಯಾಕೆ ಕೊಡುದಿಲ್ಲ, ಕಾವೇರಿ ಕೊಡುದಿಲ್ಲ, ಕೃಷ್ಣ ಕೊಡುದಿಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಸರ್ಕಾರ ಇರೋದ್ರಿಂದ ಇದಕ್ಕೆ ಬೆಂಬಲ ಇಲ್ಲೋ? ಹಿಂಗೆ ಇವತ್ತು ನೋಡ್ರಿ, ಒಬ್ಬ ಸಚಿವ ನಮ್ಮ ದಲಿತ ಬಂಧುಗಳ ಬಗ್ಗೆ ಅಪಮಾನಕಾರಿಯಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ. ದಲಿತ ಸಂಘಟನೆಗಳು ನಾವ್ಯಾರು ಬಿಜೆಪಿ ಅವರು ಅಥವಾ ಕಾಂಗ್ರೆಸ್ ಮಾತಾಡಿದ್ರೆ ಎಷ್ಟು ಜೋರ ಹೋರಾಟ, ಎಷ್ಟು ಉಗ್ರ ಹೋರಾಟ, ಚೀರಾಟ, ಕೂಗಾಟ ಮಾಡ್ತಿದ್ರು. ಈಗ ಅದನ್ನು ಅವ್ ಕರೆ ರಾಜೀನಾಮೆ ಕೊಡ್ಬೇಕು. ಒಂದು ದಲಿತ ಸಮುದಾಯ ಇರುವಂತಹ ಪ್ರದೇಶದ ಬಗ್ಗೆ ಅವಹೇಳನಕಾರಿ ಮಾತಾಡೋಣಂದ್ರೆ ಮತ್ತೆ ಇವತ್ತು ದಲಿತ ಸಂಘರ್ಷ ಏನು ದಲಿತರ ಪರ ಹೋರಾಟ ಮಾಡೋರು ಎಲ್ಲಿ ಅದಾರೆ? ಹಿಂದೂಗಳಿಗೆ ಅನ್ಯಾಯ ಆದಾಗೂ ಮಾಡಿದ್ವಲ್ಲ. ಅಲ್ಲಿ ಮೈಸೂರು ಭಾಗದಾಗ ಒಬ್ಬದು ದಲಿತರಿಗೆ ಮುಸ್ಲಿಮರು ಹೋಗಿ ಮನೆ ಹೊಕ್ಕ ಹೊಡೆದ್ರು ದಲಿತ ಸಂಘಟನೆಗಳು ಹೋರಾಟ ಮಾಡೋದಿಲ್ಲ. ಅಂದ್ರೆ ಇವರು ಕರ್ನಾಟಕದ ಹಿತ ಕಾಪಾಡೋರಲ್ಲ. ಇವು ಅಲ್ಲಿ 2-3 ಹೋರಾಟ ನೋಡಿದ್ರೆ ಅನಿಸ್ತದೆ. ಅದಕ್ಕೆ ಮುಖ್ಯಮಂತ್ರಿಗಳು ಈ ಹೋರಾಟ ನೀರಸಾಗಿದೆ, ವಿಫಲ ಆಗಿದೆ ಅನ್ನೋಕ್ಕಿಂತ ನೀವು ಪ್ರಾಮಾಣಿಕ ಆ ಭಾಗದ ಜನಪ್ರತಿನಿಧಿ ಇದ್ರಿ. ಮತ್ತು ಆ ಭಾಗದವ್ರ ನೀರಾವರಿ ಸಚಿವರಾಗ್ಯಾರ ಮನೆ ಚಲುವರಾಯಸ್ವಾಮಿ ಅವರು. ನಿಮ್ಮ ಸ್ಟ್ಯಾಂಡ್ ಏನು ಹೇಳ್ರಿ ರಾಜ್ಯದ ಜನರಿಗೆ? ಇದೇ ಬಿಜೆಪಿ ಸರ್ಕಾರ ಇದ್ದಾಗ ಇಡೀ ವಿಧಾನಸಭೆಯಲ್ಲಿ ಗಲಾಟೆ ಮಾಡತ್ತಿದ್ರಿ. ಈಗ ನೀವೇ ಅಧಿಕಾರದಲ್ಲಿದ್ರಿ, ಹೇಳ್ರಿ ಅವ್ರಿಗೆ ಏನ್ ಕೃಷ್ಣ ಇದು ಇಲ್ಲ ಟ್ರಿಬ್ಯುನಲ್ಗೆ ಹೇಳ್ರಿ, ನೀರ್ ಎಲ್ಲೈತಿ, ನೀವೇ ಬಂದ್ ಅಳಿರಿ. ಸುಮ್ನೆ ನೀರ್ ಬಿಡ್ರಿ ತಲುಪುತ್ತ ಆದೇಶ ಮಾಡಿದ್ರ ಹಂಗ? ವಾಸ್ತವಿಕವಾಗಿ ಆ ಒಂದು ಪ್ರದೇಶಕ್ಕೆ ಬರ್ಬೇಕು. ಸರಿಯಾಗಿ ಮಾಡ್ಲಾರ್ದಕ್ಕೆ ಈ ರೀತಿ ಎಲ್ಲ ವಸೀಲಿ ಹಚ್ಚಿದ ವಕೀಲ್ರಿ, ಮೆರಿಟ್ ಮ್ಯಾಗ ವಕೀಲರು ಕೊಡ್ಬೇಕು. ತಮಿಳ್ನಾಡದವ್ರು ನೋಡ್ರಿ ಎಂತಿಂತ ವಕೀಲರು ಕೊಡ್ತಾರ. ನಮ್ಮವ್ರಿಗೆ ವಕೀಲರನ್ನ ಸರಿಯಾಗಿ ಡೆಪ್ಯೂಟಿ ಮಾಡೋದಿಲ್ಲ. ಯಾರೋ ಕೆಲವೊಂದ್ ಮಂದಿ ತಮ್ಮ ಏನ್ ಆತಾರಲ್ಲ ವೈಯಕ್ತಿಕ ಗೆಳತನಕ್ಕೆ ತಮ್ಮ ಜಾತಿಯವ್ರನ್ನ ಅಲ್ಲಿ ಡೆಪ್ಯೂಟಿ ಮಾಡ್ತಾರ. ತಮಿಳ್ನಾಡದವ್ರು ಹಂಗಿಲ್ಲ, ಇಡೀ ಇಂಡಿಯಾದಾಗ ಟಾಪ್ 10 ಇರುವಂತ ವಕೀಲರನ್ನ ಅವರು ಹೈರ್ ಮಾಡ್ತಾರೆ. ಇದನ್ನ ಮಾಡುದಿಲ್ಲ, ದೊಡ್ಡ ಮಿಸ್ಟೇಕ್ ಇದು. ಯಾಕಂದ್ರ ಅಲ್ಲಿ ಕೂತವ್ರಿಗೆ ನಮ್ಮ ಪರಿಸ್ಥಿತಿಯನ್ನ ಬಹಳ ಅವ್ರಿಗೆ ಅರ್ಥ ಆಗುವಂಗ ಮತ್ತು ಅವ್ರಿಗೆ ಏನ್ ಹೇಳ್ಬೇಕು, ನೀವು ನೀರ್ ಬಿಡೋತ್ ಹೇಳ್ತೀರಿ, ನಮ್ಮಲ್ಲಿ ಇಷ್ಟು ಸ್ಟೋರೇಜ್ ಐತಿ, ನಮ್ಮ ಇಷ್ಟು ಎಕರೆ ನೀರಾವರಿ ಬೇಕು, ಬೆಂಗಳೂರು ಅಂತ ಮಹಾನಗರ ಕುಡಿ ನೀರು ಬೇಕು, ಮತ್ತು ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಕುಡಿ ನೀರು ಕಾವೇರಿ ಮೇಲೆ ಡಿಪೆಂಡ್ ಅದ.
ನೀವು ಅಲ್ಲಿ ಸರಿಯಾಗಿ ವಾದ ಮಾಡ್ರಿ, ಅದು ಮಾಡುದಿಲ್ಲ. ಬರೇ ಎಲ್ಲಾದ್ರ ನಾವು ಬರೀ ರೊಕ್ಕ ಹೊಡಿದು ಕೆಲಸ ಬಿಟ್ರೆ ಅಂತ ವಕೀಲರು ಕೊಟ್ರಿ ಹಂಗ ಉದ್ಧಾರ ಆಗ್ತದೆ ಕರ್ನಾಟಕ. ಈ ನಮ್ಮ ಕೃಷ್ಣಾದಾಗೂ ಅದೇ ಪರಿಸ್ಥಿತಿ ಬಂದೆ, ನಮ್ಗೆ ಪಾಲು ಸರಿಯಾಗಿ ಇನ್ನೂ ಹೋರಾಟ ಮಾಡಕತ್ತೀವಿ ನಾವು ಕೃಷ್ಣ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।